ನನ್ನ ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ವಿದ್ಯಾರ್ಥಿಗಳೇ, ಬಹಳ ಜನಕ್ಕೆ ಡೌಟ್ ಇದೆ, ಸರ್ ಇದು LBA ಅಂದರೆ ಏನು ಅಂತ. ಏನೂ ಇಲ್ಲ ಕಣ್ರಪ್ಪ, ನಿಮಗೆ ಪಾಠ ಆಗಿರುತ್ತಲ್ವ, ಆ ಪಾಠದ ಮೇಲೆ ಒಂದು ಟೆಸ್ಟನ್ನು ಮಾಡಬೇಕು. ಈ ರೀತಿಯಾಗಿ ಟೋಟಲ್ 10 ಟೆಸ್ಟು ನಡೆಯುತ್ತೆ. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ, ಅಷ್ಟು ಸಾಕು. ಬನ್ನಿ, ಈಗ ಪ್ರಥಮ PUC ವಿದ್ಯಾರ್ಥಿಗಳು, ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಬಿಸ್ನೆಸ್ಸು, ಟ್ರೇಡ್ ಆ್ಯಂಡ್ ಕಾಮರ್ಸ್ ಅಂತ 2 ಪಾಠಗಳಿವೆ. ಬಿಸ್ನೆಸ್ ಅಂತ ಇನ್ನೊಂದು, ಟ್ರೇಡ್ ಆ್ಯಂಡ್ ಕಾಮರ್ಸ್ ಅಂತ ಮತ್ತೊಂದು. ಹಾಗಿದ್ರೆ 2 ಪಾಠಗಳ ಮೇಲೆ ಇಲ್ಲಿ 30 ಮಾರ್ಕ್ಸ್ ಕ್ವಶನ್ ಪೇಪರನ್ನು ಸೆಟ್ ಮಾಡಿದ್ದಾರೆ. ಹಾಗಿದ್ರೆ ಇನ್ ದಿಸ್ ಕ್ವಶನ್ ಪೇಪರ್ ಸೋ ಮೆನಿ ಕ್ವಶನ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್. ವೆರಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ರಿಪೀಟೆಡ್ಲಿ ದೇ ಆರ್ ಆಸ್ಕಿಂಗ್ ಇನ್ ಆ್ಯನ್ಯುವಲ್ ಎಕ್ಸಾಮ್ ಅಂತ ಪ್ರಶ್ನೆಗಳು ಕೂಡ ಈ ಒಂದು ಕ್ವಶನ್ ಪೇಪರ್ನಲ್ಲಿ ಇದ್ದಾವೆ. ಯಾರಿಗೆಲ್ಲ ಇನ್ನೂ ಕಾಲೇಜಲ್ಲಿ ಏನಂತೀರ ಯೂನಿಟ್ ಟೆಸ್ಟ್ ಆಗಿಲ್ವ ಅಂಥ ವಿದ್ಯಾರ್ಥಿಗಳಿಗೆ ಕಂಪಲ್ಸರಿಯಾಗಿ 30 ಮಾರ್ಕ್ಸ್ ಈ 2 ಪಾಠಗಳ ಮೇಲೆ ಒಂದು ಕ್ವಶನ್ ಪೇಪರ್ನ ಸೆಟ್ ಮಾಡಬೇಕಾಗಿರುತ್ತೆ. ಕ್ಲಿಯರ್? ಚೂಸ್ ಆ್ಯಂಡ್ ರೈಟ್ ದಿ ಕರೆಕ್ಟ್ ಆನ್ಸರ್ಸ್ ಅಂತ ಇದೆ. 2 MCQs are there. The occupation in which people work for others and get remunerated in return is known as dash. Question number 1, right answer is employment. Option C ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತದೆ. Question number 2, business risk is not likely to arise due to dash ಅಂತ ಇದೆ. Question number 2, right answer is good management is the right answer. ಕ್ಲಿಯರ್ ಮೈ ಡಿಯರ್? ವೆರಿ ಗುಡ್. ಈಗ ಸೆಕೆಂಡ್ ಮೇನ್ ಕ್ವಶನ್ ನೋಡ್ತಾ ಹೋಗೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ಅಪ್ರೋಪ್ರಿಯೇಟ್ ಆನ್ಸರ್ಸ್ ಫ್ರಮ್ ದೋಸ್ ಗಿವನ್ ಇನ್ ದಿ ಬ್ರಾಕೆಟ್ಸ್ ಅಂತ ಇದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಆನ್ಸರ್ಸ್ ಅಂತ ಇದೆ. ಯಾವುದು? ಕ್ವಶನ್ ನಂಬರ್ 3 ನೋಡ್ತಾ ಹೋಗೋಣ. ಡ್ಯಾಶ್ ಆ್ಯಕ್ಟಿವಿಟೀಸ್ ಆರ್ ದೋಸ್ ಹ್ಯೂಮನ್ ಆ್ಯಕ್ಟಿವಿಟೀಸ್ ವಿಚ್ ಆರ್ ಅಂಡರ್ಟೇಕನ್ ಟು ಅರ್ನ್ ಅಂದ್ರೇ ಎಕನಾಮಿ ಅಂತ, ಎ ಸೋರ್ಸ್ ಆಫ್ ಲೈವ್ಲಿಹುಡ್ ಅಂತ, ಜೀವನೋಪಾಯಕ್ಕಾಗಿ ಆಯಿತಾ ಮಾಡುವಂಥ ಕೆಲಸ, ಅದು ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆಗಿ ಇರುತ್ತದೆ. ಕ್ಲಿಯರ್? ಕ್ವಶನ್ ನಂಬರ್ 3ಗೆ ಎಕನಾಮಿಕ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 4, ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಆರ್ ಕ್ಲಾಸಿಫೈಡ್ ಇಂಟು 2 ಬ್ರಾಡ್ ಕ್ಯಾಟಗರೀಸ್ ಆ್ಯಸ್ ಇಂಡಸ್ಟ್ರಿ ಆ್ಯಂಡ್ ಡ್ಯಾಶ್ ಅಂತ ಇದೆ. ಇಂಡಸ್ಟ್ರಿ ಆ್ಯಂಡ್ ಡ್ಯಾಶ್ ಕಾಮರ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 5, ಪ್ರಾಫಿಟ್ ಈಸ್ ದ ಡ್ಯಾಶ್ ಫಾರ್ ರಿಸ್ಕ್ ಟೇಕಿಂಗ್ ಅಂತ ಇದೆ. ಪ್ರಾಫಿಟ್ ಈಸ್ ದ ಡ್ಯಾಶ್ ಫಾರ್ ರಿಸ್ಕ್ ಟೇಕಿಂಗ್ ಅಂತ ಇದೆ. ರಿವಾರ್ಡ್ ಅಂತ ಇರುತ್ತೆ, ಯಾವತ್ತೂ ಕೂಡ ನೆನ್ಪಿಟ್ಕೊಳ್ಳಿ ಆಯಿತಾ. ಮ್ಯಾಚ್ ದಿ ಫಾಲೋಯಿಂಗ್ ಕಡೆಗೆ ಹೋಗೋಣ ಮಕ್ಕಳೇ. ಪ್ರೊಫೆಷನ್ ಅಂತ ಇದೆ. ಪ್ರೊಫೆಷನಿಗೆ ಸರಿಯಾದ ಉತ್ತರ ಬಂದು ಎಕನಾಮಿಕ್ ಆ್ಯಕ್ಟಿವಿಟಿ ಈಸ್ ದ ರೈಟ್ ಆನ್ಸರ್. ಇನೋವೇಷನ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಆಬ್ಜೆಕ್ಟಿವ್ ಆಫ್ ಮಾಡರ್ನ್ ಬಿಸ್ನೆಸ್. ಫಿಸಿಕಲ್ facilities, right answer is machines and equipment, building, etc. These are the right answers. Answer the following questions in one word or in one sentences each ಅಂತ ಇದೆ. ಮಕ್ಕಳೇ, ಈಗ ವಾಟ್ ಈಸ್ ಟ್ರೇಡ್ ಅಂತ ಕೇಳಿದ್ದಾರೆ. ನೀವು ಅರ್ಥ ಮಾಡ್ಕೊಂಡವರು ಯಾವುದಕ್ಕೂ ವೇಟ್ ಮಾಡಲ್ಲ, ಆದರೂ ಕೂಡ ನಾನು ಈಸಿಯಾಗಿರುವಂಥ 2 ಡೆಫಿನಿಷನ್ಸ್ಗಳನ್ನು ಕೊಡ್ತೇನೆ. ಯು ಕ್ಯಾನ್ ರೈಟ್ ಎನಿ ಒನ್ ಇನ್ ಎಕ್ಸಾಮ್ ಆಯಿತಾ, ಟು ಗೆಟ್ 1 out of 1. ವಾಟ್ ಈಸ್ ಟ್ರೇಡ್ ಅಂದರೆ, ಟ್ರೇಡ್ ಈಸ್ ದ, ನೋಡಿ, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಅಷ್ಟೇ ಆನ್ಸರು. ಬೈಯಿಂಗ್ ಆಫ್, ನೋಡಿ, ಬೈಯಿಂಗ್ ಆಫ್, ನೋಡಿರಿ ಸರ್, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಈಸ್ ಕಾಲ್ಡ್ ಟ್ರೇಡ್. ಐ ರಿಪೀಟ್, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಈಸ್ ಕಾಲ್ಡ್ ಟ್ರೇಡ್. ಇಲ್ಲ ಸರ್, ನಮಗೆ ಇದು ಕಷ್ಟ ಆಗುತ್ತೆ ಅಂದರೆ, ನಿಮ್ಮ ಟೆಕ್ಸ್ಟ್ ಬುಕ್ ಪ್ರಕಾರ ಟ್ರೇಡ್ ಈಸ್ ರೆಫರ್ಸ್ ಟು ಸೇಲ್, ಟ್ರಾನ್ಸ್ಫರ್ ಆರ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಈದರ್ ಫಿಸಿಕಲ್ ಆರ್ ವರ್ಚುವಲ್ is called trade. Question number 8, state any one cause of business risk. ಯಾವುದಾದ್ರೂ ಒಂದು ಕಾರಣವನ್ನು ಬರೆಯಿರಿ ಅಂತ ಇಲ್ಲಿ ಇದೆ. ಹಾಗಿದ್ರೆ ಇದರ ಉತ್ತರ ನ್ಯಾಚುರಲ್ ಕಾಸಸ್, ಹ್ಯೂಮನ್ ಕಾಸಸ್, ಎಕನಾಮಿಕ್ ಕಾಸಸ್, 3ರಲ್ಲಿ ಯಾವುದಾದ್ರೂ ಒಂದು ಬರೆದ್ರೂ ಸಾಕು, ನಿಮಗೆ ಸಿಗುತ್ತೆ ಎಕ್ಸಾಮಲ್ ಮಾರ್ಕ್ಸು. ನ್ಯಾಚುರಲ್ ಕಾಸಸ್, ಹ್ಯೂಮನ್ ಕಾಸಸ್, ಎಕನಾಮಿಕ್ ಕಾಸಸ್. ಕ್ಲಿಯರ್? ಬನ್ನಿ, ಈಗ ನಾವು ನೆಕ್ಸ್ಟ್ ಮೇನ್ ಕ್ವಶನ್ಗೆ ಹೋಗೋಣ. ಪಾರ್ಟ್ ಬಿ ಮೈ ಡಿಯರ್ ಚಿಲ್ಡ್ರನ್. ಇಷ್ಟು ತನಕ ನೋಡಿದ್ದು ನಾವು ಆಲ್ 1 mark ಕ್ವಶನ್ಸ್ ವಿಲ್ ಬಿ ದೇರ್ ಇನ್ ಪಾರ್ಟ್ ಎ. ಕ್ಲಿಯರ್ ಆಲ್ ಆಫ್ ಯು? ಪಾರ್ಟ್ ಬಿ ಇಂದ ನಿಮಗೆ ಈಗ ಸ್ವಲ್ಪ ಲಾಂಗ್ ಆನ್ಸರ್ಸ್ಗಳು ಸ್ಟಾರ್ಟ್ ಆಗ್ತವೆ. ಅಂದರೆ 2 marks 3 marks ಈ ರೀತಿಯಾಗಿ, 2 marks 8 marks 3 ಎಲ್ಲ ಇರಲ್ಲ ಇದರಲ್ಲಿ. ಆನ್ಸರ್ ಎನಿ 2 of the following questions in 2-3 sentences each ಅಂತ ಇದೆ. ಕ್ವಶನ್ ನಂಬರ್ 9 ಮೈ ಡಿಯರ್ ಚಿಲ್ಡ್ರನ್, ವಾಟ್ ಈಸ್ ಕಾಮರ್ಸ್ ಅಂತ ಇದೆ. ಎಷ್ಟು ಈಸಿ ಇದೆ ನೋಡಿ. ಕಾಮರ್ಸಿಗೆ ಸೇರ್ಕೊಂಡಿದ್ದೀರ ಅಂದಮೇಲೆ ವಾಟ್ ಈಸ್ ಕಾಮರ್ಸ್ ಅಂತ ಬರೀಬೇಕು. ಏನೂ ಇಲ್ಲ ಕಣ್ರಿ. ಇಟ್ ಈಸ್
ನೋಡಿ, ಕಾಮರ್ಸ್ ಈಸ್ ಎ ಪಾರ್ಟ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟಿ ವಿಚ್ ಈಸ್ ಕನ್ಸರ್ನ್ಡ್ ವಿತ್ ದಿ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಇಷ್ಟೇ. ಐ ರಿಪೀಟ್, ಕಾಮರ್ಸ್ ಈಸ್ ಅ ಪಾರ್ಟ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟಿ ವಿಚ್ ಈಸ್ ಕನ್ಸರ್ನ್ಡ್ ವಿತ್ ದಿ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಇದನ್ನು ನಾವು ಕಾಮರ್ಸ್ ಅಂತ ಕರಿತೀವಿ. ಕ್ವಶನ್ ನಂಬರ್ 10, ಸ್ಟೇಟ್ ಎನಿ ಟು ಆಕ್ಸಿಲರೀಸ್ ಆರ್ ಟ್ರೇಡ್ ಅಂತ ಇದೆ. ಭಾಳ ಈಸಿ ಕಣ್ರಿ, ಏನೂ ಇಲ್ಲ. ಒಂದು ಟ್ರಾನ್ಸ್ಪೋರ್ಟ್ ಅಂತ ಬರೀರಿ, ಅಥವಾ ಬ್ಯಾಂಕಿಂಗ್ ಅಂತ ಬರೀರಿ, ವೇರ್ ಹೌಸಸ್ ಅಂತ ಬರೀರಿ, ಇನ್ಶೂರೆನ್ಸ್ ಅಂತ ಬರೀರಿ. ಇದರಲ್ಲೆಲ್ಲವೂ ಕೂಡ ನಿಮಗೆ ಅರ್ಥ ಆಯಿತು. ವೇರ್ ಹೌಸಸ್ ಅಂದರೆ ಏನು ಅಂದರೆ, ಎಕ್ಸಾಂಪಲ್ ನಿಮಗೆ ಈಗ ಝೆಪ್ಟೋ, ಎಕ್ಸಾಂಪಲ್ಲು ಬ್ಲಿಂಕಿಟ್, ಎಕ್ಸಾಂಪಲ್ಲು ಏನಿದು ಇನ್ಸ್ಟಾಮಾರ್ಟು, ಫ್ಲಿಪ್ಕಾರ್ಟು, ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಆಯಿತಾ, ಒಂದು ಕಡೆ ವೇರ್ ಹೌಸನ್ನು ಮಾಡ್ಕೊಂಡಿರ್ತಾರೆ. ಎಲ್ಲ ಗೂಡ್ಸನ್ನು ತಗೊಂಬಂದು ಒಂದು ಕಡೆ ಇಟ್ಕೊಂಡಿರ್ತಾರೆ. ಅದನ್ನೇ ನಾವು ವೇರ್ ಹೌಸಿಂಗ್ ಅಂತ ಕರಿತೀವಿ. ಆಯಿತಾ, ಶೇಖರಣೆ ಮಾಡ್ತಾರೆ, ಸ್ಟೋರೇಜ್. ನೆಕ್ಸ್ಟ್, ವಾಟ್ ಈಸ್ ಬಿಸ್ನೆಸ್ ರಿಸ್ಕ್ ಅಂತ ಇದೆ. ಕ್ವಶನ್ ನಂಬರ್ 11. ಬಿಸ್ನೆಸ್ ರಿಸ್ಕ್ ಅಂದರೆ ಏನೂ ಇಲ್ಲ ಸರ್. ಬಿಸ್ನೆಸ್ ರಿಸ್ಕ್ ರೆಫರ್ಸ್ ಟು ದಿ ಪಾಸಿಬಿಲಿಟಿ ಆಫ್ ಇನ್ಅಡಿಕ್ವೇಟ್ ಪ್ರಾಫಿಟ್ ಆರ್ ಲಾಸಸ್ ಡ್ಯೂ ಟು ಅನ್ಸರ್ಟೇನಿಟೀಸ್ or unexpected events in business, that is called business risk. ಮತ್ತೆ ರಿಪೀಟ್ ಮಾಡಲ್ಲ ಕಣ್ರಿ, ನಿಮ್ಮ ಹತ್ರ ಎಲ್ಲ ಇದೆ ಅಲ್ವಾ, ಓದ್ಕೊತೀರಾ. ಪಾರ್ಟ್ ಡಿ, ಮೈ ಡಿಯರ್ ಚಿಲ್ಡ್ರನ್. ನೋಡಿ, ಈಚ್ ಕ್ವಶನ್ ಕ್ಯಾರೀಸ್ ಎಷ್ಟು 8 ಅಂಕಗಳು. 3ರಲ್ಲಿ ಯಾವುದಾದ್ರೂ ತಾವುಗಳು 2 ಬರೆದ್ರೆ ಮುಗೀತು. ವಾಟ್ ಈಸ್ ಬಿಸ್ನೆಸ್ ಅಂತ ಇದೆ, ಎಲ್ಲರೂ ಕೂಡ ಈಸಿಯಾಗಿ ಬರೀತೀರಾ, ಹೌದಲ್ವಾ. ಬಿಸ್ನೆಸ್ ಈಸ್ ಎನ್ ಎಕನಾಮಿಕ್ ಆ್ಯಕ್ಟಿವಿಟಿ, ಅದನ್ನೆಲ್ಲ ಬರೀತೀರಾ. ಅದರಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕೇಳಿದರೆ, ಎಕನಾಮಿಕ್ ಆ್ಯಕ್ಟಿವಿಟಿ ಆಗಿರ್ಬೋದು, ಅಥವಾ ಪ್ರೊಡಕ್ಷನ್ ಆಗಿರ್ಬೋದು, ಅಥವಾ ಏನು ಡೀಲಿಂಗ್ ಇನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆಗಿರ್ಬೋದು, ಅಥವಾ ಪ್ರಾಫಿಟ್ ಅರ್ನಿಂಗ್ ಆಗಿರ್ಬೋದು, ಅಥವಾ ಎಲಿಮೆಂಟ್ ಆಫ್ ರಿಸ್ಕ್ ಆಗಿರ್ಬೋದು. ಬಹಳ ಇದ್ದಾವೆ ಕ್ಯಾರೆಕ್ಟರಿಸ್ಟಿಕ್ಸು, ತಾವುಗಳು ಬರೀರಿ ಎಕ್ಸಾಮಲ್ಲಿ ಖುಷಿಯಾಗಿ. ನೆಕ್ಸ್ಟ್ ಕ್ವಶನು, ಎಕ್ಸ್ಪ್ಲೈನ್ ವೇರಿಯಸ್ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಅಂತ ಇದೆ. ಸೇಮ್ ಆ್ಯಸ್ ಇಟ್ ಇಸ್ ಟೆಕ್ಸ್ಟ್ ಬುಕ್ಕಲ್ಲಿ ಹೇಗಿದೆಯೋ ಹಾಗೆ ಕಲಿತು ಬರೆದುಬಿಡಿ. ವಾಟ್ ಈಸ್ ಇಂಡಸ್ಟ್ರಿ ಅಂತ ಇದೆ. ಈಸಿ ಕ್ವಶನ್, ಯಾವುದೂ ಅಲ್ಲ. ಎಕ್ಸ್ಪ್ಲೇನ್ ದ ವೇರಿಯಸ್ ಟೈಪ್ಸ್ ಆಫ್ ಇಂಡಸ್ಟ್ರೀಸ್ ವಿತ್ ಎಕ್ಸಾಂಪಲ್ ಅಂತ ಇದೆ. ವೇರಿಯಸ್ ಟೈಪ್ಸ್ ಅಂತ ಹೇಳಿದರೆ ಪ್ರೈಮರಿ ಇಂಡಸ್ಟ್ರಿ, ಸೆಕೆಂಡರಿ ಇಂಡಸ್ಟ್ರಿ, ಟರ್ಷಿಯರಿ ಇಂಡಸ್ಟ್ರಿ, 3 ಬರೆದು 3 ಕೂಡ ತಾವುಗಳು ಎಕ್ಸ್ಪ್ಲನೇಷನ್ ಕೂಡ ಮಾಡಬೇಕಾಗಿರುತ್ತೆ ವಿತ್ ಎಕ್ಸಾಂಪಲ್ಸ್. ಅರ್ಥ ಆಯ್ತಾ? ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಮಕ್ಕಳೇ. ಮುಂದಿನ ದಿನಗಳಲ್ಲಿ ಡೈರೆಕ್ಟಾಗಿ ಎಕ್ಸಾಮಿಗೆ ಹೇಗೆ ಡೀಲ್ ಮಾಡಬೇಕು, ಹಾಗೂ ಈ ವರ್ಷದ ಏನೆಲ್ಲ ಪ್ಲಾನ್ ನಮ್ಮ ಸರ್ಕಾರ ಮಾಡಿದೆ ಅನ್ನುವಂಥರ ಬಗ್ಗೆ ಡಿಸ್ಕಸ್ ಮಾಡೋಣ ಫೇಸ್ ಟು ಫೇಸ್ ವಿಡಿಯೋದಲ್ಲಿ. God bless you all. Please share our videos. Please press like button. Please, I am waiting for your comments. Lovely comments, beautiful comments ಮಾಡಿ. ಹಾಗೂ ಮುಂದೆ ಯಾವ ವಿಡಿಯೋ ಬೇಕು, ಯಾವ ಸಬ್ಜೆಕ್ಟಿನ ಮೇಲೆ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.